ಹಾಯ್ ನಮಸ್ಕಾರ. ಕಿತ್ತೂರು ಗೆದ್ದು ಉದ್ದ ಬೀಳುವ ತಾಯೆ, ಇಲ್ಲದಿದ್ದರೆ ರಣಾಂಗಣದಲ್ಲಿ ಬಿದ್ದ ಹೋಗುವ ತಾಯೆ ಅಂತ ಹೇಳಿದಂತಹ ಕ್ರಾಂತಿಯ ಮಣ್ಣಲ್ಲಿ ನಾವಿದ್ದೀವಿ. ಮಣ್ಣಲ್ಲಿ ಮಣ್ಣಾಗಿ, ಆ ಮಣ್ಣಿನಲ್ಲೇ ಮರವಾಗಿ ಬೆಳೆದು ಕೋಟ್ಯಾಂತರ ಜನರಿಗೆ ಆಶೀರ್ವಾದ ನೀಡುವಂತಹ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಅದು ಯಾವ ಸ್ಥಳ ಅಂತಂದರೆ, ಚೆನ್ನಮ್ಮನ ಹಿರಿಮಗ ರಾಯಣ್ಣನ ಸಮಾಧಿಗೆ ದರ್ಶನಕ್ಕೆ ನಾವು ಬಂದಿದ್ದೀವಿ. ಇನ್ನು 4 ವರ್ಷದ ಹಿಂದೆ ನಾವು ಬಂದಿದ್ದು. ಈಗ ಹೇಗಿದೆ ಅನ್ನೋದನ್ನ ನಿಮಗೂ ತೋರಿಸ್ತೀನಿ, ಬನ್ನಿ. ಈಗ ಸದ್ಯ ಇರುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಇದು. ಇನ್ನು ಕಾಮಗಾರಿ ಚಾಲೂ ಇದೆ. 3 ವರ್ಷದ ಹಿಂದೆ ಈ ಥರ ಇದ್ದಿರ್ಕಿಲ್ಲ ಪೂರ್ಣ. ಇದು ದ್ವಾರ ಬಾಗಲ ಮುಂದೆ ಹೋಗೋಣ, ನೋಡೋಣ. ರಾಯ ಕುತ್ತಿಗೆಗೆ ಹಗ್ಗ ಬೀಳೋ ಏನು ಇದ್ದಿರ್ಕಿಲ್ಲ. ಎದೆ ನಡಗದ ಹಾಗೆ ನಿಂತರು ಈ ನಿನ್ನ ಗುಂಡಿಗೆ. ಸ್ವಲ್ಪ ಚಾವಣಿ ಎಲ್ಲ ಮಾಡಿದ್ದಾರೆ. ಎಂಥ ಗುಂಡಿಗೆನೋ ಯಪ್ಪ, ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ. ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ. 3-4 ವರ್ಷದ ಹಿಂದೆ ಬಂದಾಗ ಈ ಕಾಯಿಗಳನ್ನು ಗಿಡಗಳಿಗೆ ಕಟ್ಟಿದ್ದನ್ನು ನಾವು ನೋಡಿದ್ವಿ. ಆದರೆ ಈಗ ಅದು ಜಾಳ್ಗಿ ಇದೆಲ್ಲ, ಜಾಳ್ಗಿಗೆ ಕಟ್ಟಿದ್ದನ್ನು ನಾವು ನೋಡ್ಬೋದು. ಈ ಕಾಯಿಗಳ ಮಹತ್ವ ಏನಪ್ಪ ಅಂತ ಅಂದರೆ, ರಾಯಣ್ಣನ ದರ್ಶನ ತಗೊಂಡು ನಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ನಾವು ಇಲ್ಲಿ ಕಾಯಿ ಕಟ್ಟಿದ್ವಿ ಅಂತ ಅಂದ್ಕೊಂಡ್ರೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದ್ದಂಥ ಜನರಿಗೆ ಇದೆ. ಸಂಗೊಳ್ಳಿ ರಾಯಣ್ಣ ಮೋಕ್ಷದ ರೂಪದಲ್ಲಿ ಕೋಟ್ಯಾಂತರ ಜನರಿಗೆ ಆಶೀರ್ವಾದ